ಆದ್ರೆ ಮ್ಯೂಸಿಕಲ್ ವ್ಯಾಲ್ಯೂಸ್ ಅನ್ನೋದು ಒಂದಿದೆಯಲ್ಲ, ಅವ್ರಿಗೆ ಇದ್ರ ಬಗ್ಗೆ ತುಂಬಾನೇ ಅವರು ಇದ್ರ ಬಗ್ಗೆ ಚಿಂತನೆ ಮಾಡಿದ್ರು. ಅಂದ್ರೆ ಸಂಗೀತ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಉದಾಹರಣೆ ಇಲ್ಲಿ ಕೊಡಕ್ ಇಷ್ಟಪಡ್ತೀನಿ. ಸಚ್ ಆ ಒಂದು ಕೃತಿ ಬಗ್ಗೆ ಬೇಕಿದ್ರೆ ನಾವು ಒಂದು ಇಡೀ ಪಾಡ್ಕಾಸ್ಟೇ ಮಾಡ್ಬೋದು. ಇಟ್ ಹ್ಯಾಸ್ ಸೋ ಮಚ್ ಅದ್ರಲ್ಲಿ. ತಾಳಬೇಕು ತಕ್ಕ ಮೇಳಬೇಕು, ತಾಳಬೇಕು ತಕ್ಕ ಮೇಳಬೇಕು, ಶಾಂತ ವೇಳೆ ಬೇಕು, ಗಾನ ಕೇಳಬೇಕೆಂಬುವರಿಗೆ ತಾಳಬೇಕು ತಕ್ಕ ಮೇಳಬೇಕು. ತಾಳಬೇಕು, ಇಲ್ಲಿ ತಾಳ ಅನ್ನೋದು ಎರಡು ಅರ್ಥ ಇದೆ ಅಲ್ವಾ. ಇಲ್ಲಿ ಒಂದು ತಾಳ ಅಂದ್ರೆ ತಾಳ ಹಾಕೋದು ರಿದಮ್, ಇನ್ನೊಂದು ತಾಳಬೇಕು ತಾಳ್ಮೆ ಇರಬೇಕು. ಅರ್ಜೆಂಟ್ ಅಲ್ಲ ಸಂಗೀತ ಕೇಳೋದು ಅಥವಾ ಹಾಡೋದಲ್ಲ, ತಕ್ಕ ಮೇಳಬೇಕು. ಇವಾಗ ಬೇಕಿದ್ರೆ ತಾಳಬೇಕು ಮೇಳಬೇಕು ಹೇಳ್ಬೋದಾಗಿತ್ತು. ತಕ್ಕ ಮೇಳಬೇಕು, ಕರೆಕ್ಟ್ ಆದ ವಾದ್ಯಗಳು ಬೇಕು. ಯಾವ ಸಂಗೀತಕ್ಕೆ ಯಾವ ತರ ಸೂಟ್ ಆಗತ್ತೆ ಅದನ್ನ ನೋಡ್ಕೊಂಡು ಆ ತರ ವಾದ್ಯಗಳು ಇರ್ಬೇಕು. ಶಾಂತ ವೇಳಬೇಕು. ಯಾರಿಗಿದೆ ಟೈಮ್ ಇವಾಗ? ಆ ಕಾಲದಲ್ಲಿ ಇತ್ತು. ಯಾರಿಗೆ ಶಾಂತ ವೇಳೆ ಬೇಕು? ಎಲ್ರಿಗೂ ಅಲ್ಲ. ಗಾನ ಕೇಳಬೇಕೆಂಬುವರಿಗೆ ತಾಳಬೇಕು, ಅದು ಬೇಕು. ಆಮೇಲೆ ಇನ್ನು ಮುಂದೆ ಇದೆ, ಯತಿಪ್ರಾಸವಿರಬೇಕು, ಗತಿಗೆ ನಿಲ್ಲಿಸಬೇಕು, ರತಿಪತಿ ಪಿತನೊಳು ಪ್ರೇಮವಿರಬೇಕು. ಸಾಹಿತ್ಯ ಚೆನ್ನಾಗಿರ್ಬೇಕು, ಗತಿಗೆ ನಿಲ್ಲಿಸಬೇಕು, ಕರೆಕ್ಟ್ ಆಗಿ ಒಂದು ಲಯ ಗತಿ ಎಲ್ಲಿ ನಿಲ್ಲಿಸ್ಬೇಕು. ರತಿಪತಿ ಪಿತನೋಳು ಪ್ರೇಮವಿರಬೇಕು ಅಂದ್ರೆ ಭಾವ ಬೇಕು. ಇನ್ನ ಇದೆ, ಗಳ ಶುದ್ಧವಿರಬೇಕು, ತಿಳಿದು ಬೀಳಲು ಬೇಕು, ಕಳವಳ ಬಿಡಬೇಕು, ಕಳೆ ಮುಖವಿರಬೇಕು, ಅರಿತವರಿರಬೇಕು, ಹರುಷ ಹೆಚ್ಚಲು ಬೇಕು, ಪುರಂದರ ವಿಠಲನೆ ಪರದೈವವೆನ್ನಬೇಕು. ತಾಳಬೇಕು ತಕ್ಕ ಮೇಳಬೇಕು, ತಾಳಬೇಕು ತಕ್ಕ ಮೇಳಬೇಕು, ಶಾಂತ ವೇಳೆ ಬೇಕು, ಗಾನ ಕೇಳಬೇಕೆಂಬುವರಿಗೆ ತಾಳಬೇಕು ತಕ್ಕ ಮೇಳಬೇಕು, ಶಾಂತ ವೇಳೆ ಬೇಕು, ಗಾನ ಕೇಳಬೇಕೆಂಬುವರಿಗೆ ತಾಳಬೇಕು ತಕ್ಕ ಮೇಳಬೇಕು. ಯತಿಪ್ರಾಸವಿರಬೇಕು, ಗತಿಗೆ ನಿಲ್ಲಿಸಬೇಕು, ರತಿಪತಿ ಪಿತನೋಳು ಪ್ರೇಮವಿರಬೇಕು, ಗಳ ಶುದ್ಧವಿರಬೇಕು, ತಿಳಿದು ಬೀಳಲಿ ಬೇಕು, ಕಳಮಳ ಬಿಡಬೇಕು, ಕಳೆ ಮುಖವಿರಬೇಕು, ಅರಿತವರಿರಬೇಕು, ಹರುಷ ಹೆಚ್ಚಲು ಬೇಕು, ಅರಿತವರಿರಬೇಕು, ಹರುಷ ಹೆಚ್ಚಲಿಬೇಕು, ಪುರಂದರ ವಿಠಲನೆ ಪರದೈವವೆನ್ನಬೇಕು. ತಾಳಬೇಕು ತಕ್ಕ ಮೇಳಬೇಕು, ಶಾಂತ ವೇಳೆ ಬೇಕು, ಗಾನ ಕೇಳಬೇಕೆಂಬುವರಿಗೆ ತಾಳಬೇಕು ತಕ್ಕ ಮೇಳಬೇಕು. ಇಲ್ಲಿ ಅವರ ತಾಳದ ಬಗ್ಗೆ ಇದ್ದಂತಹ ಜ್ಞಾನ ಆಗಿರಬಹುದು ಅಥವಾ ಅವ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದ್ರೆ ಇವಾಗ ಪುರಂದರದಾಸರ ಮುಂಚೆ ತಾಳ ಸಿಸ್ಟಮ್ಸ್ ಎಲ್ಲ ಹೇಗಿತ್ತು, ಹರಿದಾಸರು ಬಂದಿದ್ದ ಮುಂಚೆ ಸರಿ ಸಂಗೀತದಲ್ಲೇ 2 ತರ ಇತ್ತು. ಒಂದು ಮಾರ್ಗ ಸಂಗೀತ, ಒಂದು ದೇಶಿ ಸಂಗೀತ. ಈ ಒಂದು ವಿಂಗಡಣೆ ನಾಟ್ಯಶಾಸ್ತ್ರದ ಕಾಲದಿಂದ ಬಂದು ಫಸ್ಟ್ ಟೈಮ್ ಇಟ್ಸ್ ಮೆನ್ಷನ್ಡ್ ಇಸ್ ಮತಗನ ಬೃಹದೇಶಿನಲ್ಲಿ ಮಾರ್ಗ ಸಂಗೀತ. ಅಂದ್ರೆ ಇದಕ್ಕೆ ಒಂದು ಸ್ಟ್ರಕ್ಚರ್ಸ್ ಇದೆ, ಮ್ಯೂಸಿಕಲಾಜಿಕಲ್ ಫೌಂಡೇಶನ್ಸ್ ಇದೆ, ವೇದಗಳಿಂದ ಬಂದಿರುವಂತಹ ಸಂಗೀತ ಮಾರ್ಗ ಸಂಗೀತ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುವಂತದ್ದು. ಹೌದು, ಕ್ಲಾಸಿಕಲ್. ಆಮೇಲೆ ದೇಶಿ ಸಂಗೀತ ಅಂತ ಇತ್ತು, ಅಂದ್ರೆ ರೀಜನಲ್ ಮ್ಯೂಸಿಕ್. ಇದು ಜನಪದ ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಒಂದೊಂದು ಪ್ರಾಂತದಲ್ಲಿ ಬೇರೆ ಬೇರೆ ತರಹ ಸಂಗೀತ ಇತ್ತು. ಮೋರ್ ಆಫ್ ಕಾಮನ್ ಮ್ಯಾನ್ಸ್ ಮ್ಯೂಸಿಕ್. ಸೊ ತಾಳಗಳಲ್ಲೂ ಅಷ್ಟೇ, ಇವಾಗ ಮಾರ್ಗ ತಾಳಗಳು, ದೇಶಿ ತಾಳಗಳು ಅಂತ ಇತ್ತು. ಆಮೇಲೆ ಭರತನ ನಾಟ್ಯಶಾಸ್ತ್ರ ಕಾಲದಿಂದಾನೇ ಹಲವಾರು ತಾಳಗಳ ಬಗ್ಗೆ ಎಲ್ಲ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಷ್ಟೋತ್ತರ ಶತತಾಳಗಳು, 108 ತಾಳಗಳು ಇತ್ತು. ಕೆಲವು ಗ್ರಂಥಗಳಲ್ಲಿ 125 ತಾಳಗಳ ಮೆನ್ಷನ್ ಇದೆ.
ಆದ್ರೆ ಪುರಂದರದಾಸರಿಗೆ ಪರ್ಟಿಕ್ಯುಲರ್ಲಿ ಅಂಡ್ ಇನ್ ಜನರಲ್ ಹರಿದಾಸರಿಗೆ ಒಂದು ಗೊತ್ತಿತ್ತು, ತಾಳ ಅನ್ನೋದು, ರಿದಮ್ ಅನ್ನೋದು ಇನ್ಸ್ಟೆಂಟ್ಲಿ ಕ್ಯಾಚ್. ಹೌದು, ಅದು ಹೇಳ್ಕೊಡ್ಬೇಕಾಗಿಲ್ಲ. ಅದು ಒಂಥರ ನಮ್ಗೆ ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ, ಅಥವಾ ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಸೊ ಅವ್ರಿಗೆ ಗೊತ್ತಿತ್ತು ನಾವು ತಾಳನ ಇಷ್ಟು ನಾವು ಕ್ಲಿಷ್ಟವಾಗಿ ಮಾಡ್ಕೊಂಡು ಅಥವಾ ಕೂತ್ಕೊಂಡು ಹಾಡೋದಲ್ಲ. ಈ ಹರಿದಾಸರ ಅಂದ್ರೆ ಅವ್ರು ಬೀದಿ ಬೀದಿನಲ್ಲಿ ಮನೆ ಮನೆಗೆ ಹೋಗಿ ಅಲ್ಲಿ ವಿಲೇಜ್ ಸ್ಕ್ವೇರ್ ಅಲ್ಲಿ ಮ್ಯೂಸಿಕ್ ಶುಡ್ ರೀಚ್ ಕಾಮನ್ ಮ್ಯಾನ್ ಅಂತ ಇದ್ದಿದ್ದು ಅವ್ರ ಫಿಲಾಸಫಿ. ಸೊ ಅವ್ರು ಏನ್ ಮಾಡಿದ್ರು, ಪುರಂದರದಾಸರು ಇನ್ ಪರ್ಟಿಕ್ಯುಲರ್ ಅಂಡ್ ಇನ್ ಜನರಲ್ ಹರಿದಾಸರು, ಈ ತಾಳಗಳ ಸಿಸ್ಟಮ್ನ ಅವರು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರು. ಇದನ್ನೆಲ್ಲ ತಗೊಂಡು ಸುಳಾದಿ ಸಪ್ತ ತಾಳಗಳು ಅಂತ ಅವರು ತಗೊಂಡ್ ಬಂದ್ರು. ಈ ತಾಳಗಳು ಹೇಗಂದ್ರೆ ಅದೇ ಚಿಟಿಕೆ ಹಾಕೊಂಡು ಹರಿದಾಸರನ್ನ ನಾವು ನೋಡಿದೀವಿ, ಹಾಡ್ಕೊಂಡು ಹೋಗೋದು. ನಾನು ಎಕ್ಸಾಂಪಲ್ಸ್ ಕೊಟ್ಟನಲ್ಲ, ಚಿತ್ತಶುದ್ಧಿ ಇಲ್ಲದವ ಅವಜ್ಞಾನಿಯೇ, ಆ ತರ. ಸೊ ಯಾವ್ದು ತಗೊಂಡ್ರು ಒಂಥರ ಸಿಂಪಲ್ ಆಗಿ ಹಾಡ್ಕೊಂಡು ಹೋಗ್ಬೋದು. ಸೊ ಈ ಒಂದು ಸುಳಾದಿ ಸಪ್ತತಾಳಗಳನ್ನ ಒಂದು ಸಿಸ್ಟಮ್ ತಂದಿರುವಂತಹ ಒಂದು ಕ್ರೆಡಿಟ್ ಈ ಹರಿದಾಸರಿಗೆ ಸೇರ್ಬೇಕು. ಸೊ ಇಟ್ ಇಸ್ ಅನ್ ಅದರ್ ರೀಸನ್ ಟು ಸೇ ದಟ್ ಇವ್ರಿಗೆಲ್ಲ ತುಂಬಾ ಸಂಗೀತ ಗೊತ್ತಿತ್ತು. ಅಂಡ್ ನಮ್ಗಿದ್ರಿಂದ ಬಹಳಷ್ಟು ಉಪಯೋಗ ಆಗಿದೆ. ಯಾಕೆಂದ್ರೆ ಎಷ್ಟೇ ಆದ್ರೂ ಸಂಗೀತ ಮ್ಯೂಸಿಕ್ ಇಸ್ ಫುಡ್ ಫಾರ್ ದ ಮೈಂಡ್ ಅಂಡ್ ದ ಸೋಲ್. ಆದ್ರೆ ಅದು ಮನ ಮುಟ್ಬೇಕಂದ್ರೆ ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಬೇಗ ಅದು ತಲುಪಿಡ್ಬೇಕು. ತಾಳದಿಂದ ತಾಳ ಸಿಂಪಲ್ ಆಗಿದ್ರೆ ಬೇಗ ತಲುಪುತ್ತೆ, ಬೇಗ ತಲುಪತ್ತೆ. ಖಂಡಿತ. ನಮ್ಮ ಕರ್ನಾಟಕ ರಾಜ್ಯ ಒಂದು ದೊಡ್ಡ ಅದ್ಭುತ. ಇಲ್ಲಿರುವಂತಹ ಜನ, ಜಾಗ, ಸಂಸ್ಕೃತಿ, ಪರಂಪರೆ ಬಹುಶಃ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ನಮ್ಮ 100ಕ್ಕೆ 100 ಕರ್ನಾಟಕದಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಕಾರ್ಯಕ್ರಮಗಳು ಇದಾವೆ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.